ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇಂದಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಶುಭ ಸುದ್ದಿ ಇದೆ. ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ PDO ಒಂದು ಆಕಾಂಕ್ಷಿಗಳು ಏನು ಪರೀಕ್ಷೆಯನ್ನು ಬರೆದು ಏನು ಫಲಿತಾಂಶಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀರಲ್ಲ, ಅಂದರೆ ಏನು HK ಒಂದು ಭಾಗದ ಒಂದು ಪರೀಕ್ಷೆಗಳು ನವೆಂಬರ್ ತಿಂಗಳಲ್ಲಿ ನಡೆದಿತ್ತು. ಸುಮಾರು 8 ತಿಂಗಳ ನಂತರ ಒಂದು ಈ ಕಾಯುವಿಕೆಗೆ ಒಂದು ಮುಕ್ತಾಯ ದೊರೆತಂತಾಗಿದೆ. ಅಂದರೆ ಇನ್ನೇನು ಕೆಲವೇ ಒಂದು ದಿನಗಳಲ್ಲಿ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಹಾಗಾದರೆ ಈ ಒಂದು ಅಪ್ಡೇಟನ್ನು ಯಾರು ನೀಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಈಗ ನೋಡಿ, ಈಗ ಇವತ್ತಿನ ಒಂದು ಅಪ್ಡೇಟ್ KPSC ಇಂದನೇ ನಮಗೆ ದೊರೆತಿದೆ. ಏನು ಆಯೋಗದ ಅನುಮೋದನೆಗೆ ಸಲ್ಲಿಸಲಾದಂತಹ ಪಟ್ಟಿ ಅಥವಾ ಆಯ್ಕೆ ಪಟ್ಟಿಯ ವಿವರಗಳು ಎನ್ನುವಂತಹ ಮಾಹಿತಿ ದೊರೆತಿದೆ. ಅಂದರೆ ಏನು ದಿನಾಂಕ 15 ಮಾರ್ಚ್ ತಿಂಗಳು ಮತ್ತು 2024ರಂದು ಅಧಿಸೂಚನಿಸಲಾದಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನು ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಹೊರಡಿಸಿತ್ತು. ಏನು ನವೆಂಬರ್ ತಿಂಗಳಲ್ಲಿ ಈಗಾಗಲೇ ಪರೀಕ್ಷೆಯನ್ನು ನಡೆಸಿಬಿಟ್ಟು ಕೀ ಆನ್ಸರನ್ನು ಕೂಡ ಪ್ರಕಟ ಮಾಡಿದೆ. ಹಾಗಾಗಿ ಸುಮಾರು 8 ತಿಂಗಳ ನಂತರ ಏನು PDO ಆಕಾಂಕ್ಷಿಗಳು ಫಲಿತಾಂಶಕ್ಕಾಗಿ ತುಂಬ ಕಾಯ್ತಾ ಇದ್ರಿ, ಯಾವಾಗ ಫಲಿತಾಂಶ ಬಿಡುತ್ತೆ ಅನ್ನುವಂತಹ ಒಂದು ಗೊಂದಲಕ್ಕೆ ಒಳಗಾಗ್ತಾ ಇದ್ರಿ. ಈಗ ಆ ಒಂದು ಗೊಂದಲಕ್ಕೆ KPSCನೇ ಒಂದು ವಿರಾಮ ನೀಡಿದೆ. ಅಂದರೆ ಈ ಒಂದು PDO ಸಂಬಂಧಪಟ್ಟಂತಹ 1:3 ಏನು ಅನುಪಾತದ ಅರ್ಹತಾ ಪಟ್ಟಿಯನ್ನು ಏನು KPSC ಏನು ಎಕ್ಸಾಮ್ ವಿಭಾಗ ಇರುತ್ತಲ್ಲ, ಅದು ಒಂದು ದಿನಾಂಕ 15/7/2025ರಂದು ಆಯೋಗಕ್ಕೆ ಸಲ್ಲಿಸಲಾಗಿದೆ. ಅಂದರೆ ಅನುಮೋದನೆಗೆ ಅದು ಸೈನ್ ಬಿದ್ದ ನಂತರ ಆ ಒಂದು ಇದೇನು PDO ಏನು ಹೈದರಾಬಾದ್ ಕರ್ನಾಟಕದ 97 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅರ್ಹತಾ ಪಟ್ಟಿ KPSC ವೆಬ್ಸೈಟ್ನಲ್ಲೇ ಪ್ರಕಟಗೊಳ್ಳಲಿದೆ. ಅಂದರೆ ಈಗ ಸಹಿ ಬಿದ್ದ ನಂತರ ಕೆಲವೇ ದಿನಗಳಲ್ಲಿ, ಇನ್ನೊಂದು ವಾರ ಅಥವಾ 10-15 ದಿನದೊಳಗಾಗಿ, ಅದಕ್ಕಿಂತ ಬೇಗನೆ ಒಂದು ರಿಸಲ್ಟ್ ಬರ್ಬೋದು. ಈಗಾಗಲೇ ಏನು CTI ಫಲಿತಾಂಶ ಕೂಡ ಈಗಾಗಲೇ ಫೈನಲ್ ಲಿಸ್ಟ್ ಬಂದಿದೆ. ಹಾಗಾಗಿ ಈ ಒಂದು PDO ಫಲಿತಾಂಶ ಸಹ ಅತಿ ಬೇಗ ಪ್ರಕಟ ಮಾಡಲಿದೆ. ಹಾಗಾಗಿ ಯಾರೆಲ್ಲ ಒಂದು PDO ಪರೀಕ್ಷೆಯನ್ನು ಬರೆದು ಒಂದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಮುಂಚಿತವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಇವತ್ತಿನ ಒಂದು PDO ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ 97 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಯಾರೆಲ್ಲ ಪರೀಕ್ಷೆಯನ್ನು ಬರೆದಿದ್ದರೋ ಅವರಿಗೆ ಒಂದು ಇತ್ತೀಚಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸಿದ್ದೇನೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.